ಹಾಯ್ ಹಲೋ ಗುಡ್ ಈವ್ನಿಂಗ್. ಇವತ್ತು ಸ್ಯಾಟರ್ಡೇ ಈವ್ನಿಂಗ್. ಆ್ಯಕ್ಚುಲಿ ಈ ವಿಡಿಯೋ ನಿಮ್ಗೆ ಸಂಡೇ ಇಲ್ಲ ಮಂಡೇ ಬರ್ಬೋದು. ಇವತ್ತು ಏನು ಸ್ಪೆಷಲ್ಪ ಅಂತಂದ್ರೆ ನಂದು ಡಿಗ್ರಿ ಫ್ರೆಂಡ್ ಬರತ್ತಾಳ. ಆ್ಯಕ್ಚುಲಿ ಬಂದು ನನಗೆ 3 ವರ್ಷ ಆಯ್ತು ನನಗೆ ಭೇಟಿಯಾಗಕ್ಕೆ. ಸೊ ಆಕಿನೂ ಬೆಂಗಳೂರೊಳಗೆ ಅದಾಳ, ನಾನು ಬೆಂಗಳೂರೊಳಗೆ ಅದೀನಿ. ಬಟ್ 3 ವರ್ಷದಿಂದ ಬರ್ತೀನಿ ನನ್ನ ಹತ್ರ. ಆಕೆ ಯಾವಾಗ ಕಾಲ್ ಮಾಡಿದ್ರು ನಮ್ಮ ಮನೆ ಒಳಗೆ ಇರೋಂಗಿಲ್ಲ. ಆಕಿ ಬರ್ಬೇಕಂದ್ರೂ ಸ್ಯಾಟರ್ಡೆ ಸಂಡೇನ ಪ್ಲ್ಯಾನ್ ಮಾಡ್ಬೇಕಾಗ್ತೈತಿ. ಹಿಂಗಾಗಿ ಎವ್ರಿ ಸ್ಯಾಟರ್ಡೆ ಸಂಡೇ ನಾವು ಮನ್ಯಾಗ ಇರೋಂಗಿಲ್ಲ. ಸ್ವಲ್ಪ ನಾವು ಏನೋ ವೀಕ್ಲಿ ವರ್ಕ್ ಇದನ್ನು ಸ್ಯಾಟರ್ಡೆ ಸಂಡೇನ ಹಾಕೊಂಡಿರ್ತೀವಿ. ಹಿಂಗಾಗಿ ಈ ಸ್ಯಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡಿದ್ವಿ. ಸೊ ಆಕಿ ಬರ್ತಾನ ಅಂತ ಹೇಳಿ ಮಧ್ಯಾಹ್ನ 2:30ಗೆ ಬಿಟ್ಟಾಳ. ಸೊ ಇವಾಗ ಟೈಮ್ ಆಗೈತಿ 5:30. ಇನ್ನೂ ರೀಚ್ ಆಗಿಲ್ಲ, ಇವಾಗ ಜಸ್ಟ್ ಬರ್ತಾಳ ಆಕಿ. ಸೊ ಆಕಿನ ಪಿಕ್ ಮಾಡಕ್ಕೆ ಹೋಗೋಣ ಅಂತ. ಆಫ್ಟರ್ 8 years ಆಕಿಗೆ ಮೀಟ್ ಮಾಡತ್ತೀನಿ. ಮಿಡಲ್ ಒಂದ್ಸಲ ಮೀಟ್ ಮಾಡಿದ್ವಿ, ಬಟ್ ಅಷ್ಟು ಲಾಂಗ್ ಟೈಮ್ ಏನು ಸಿಕ್ಕಿದ್ದಿಲ್ಲ. ಬಟ್ ಜಾಸ್ತಿ ದಿನ ಆದ್ಮೇಲೆ ಅಂದರೆ 8 ವರ್ಷ ಆದ್ಮೇಲೆ ಆಕಿನ ಮೀಟ್ ಮಾಡತ್ತೀನಿ. ನಿಮಗೂ ಪರಿಚಯ ಮಾಡ್ಕೊಡ್ತೀನಿ ಅಂತಕಿನ. ಸೊ ಬರ್ರಿ ಹೋಗಿ ಕರ್ಕೊಂಬರೋಣ ನಮ್ಮ ಮನೆಗೆ. ಹೊಸ ಮನೆ ಮಾಡಿದ್ಮೇಲೆ ಫಸ್ಟ್ ಗೆಸ್ಟ್ ಆಕಿ. ನಂಗೆ ಹೆಂಗೆ ಫ್ರೆಂಡ್ ಅಂತಂದ್ರೆ ಬಾಗಲಕೋಟೆ ಒಳಗೆ ನಾವು BSc ಕಂಪ್ಯೂಟರ್ ಸೈನ್ಸ್ ಮಾಡಿದ್ವಿ ಡಿಗ್ರಿ. ಸೊ ಆಕಿನೂ CS ತೊಗೊಂಡಿದ್ದು. ಹಿಂಗಾಗಿ ನಮ್ಮದು ಬ್ರ್ಯಾಂಚ್ ಒಂದೇ ಇತ್ತು. ನಾವು ಆಲ್ಮೋಸ್ಟ್ 3 year ಒಂದೇ ಕ್ಲಾಸ್ ಒಳಗೆ ಇದ್ವಿ. ಹಿಂಗಾಗಿ ಭಾಳ ವರ್ಷ ಆದ್ಮೇಲೆ ನಾವು ಆಕಿನ ಭೇಟಿ ಆಗತ್ತೇನೆ, ಆಕಿ ನಂಗೆ ಭೇಟಿ ಆಗತ್ತಾಳ. ಸೊ ನಿಮಗೂ ಆಕಿನ ಪರಿಚಯ ಮಾಡಿಸ್ಕೊಡ್ತೇನೆ ಅಂತ. ಹಾಯ್, ನನ್ನ ಫ್ರೆಂಡ್ ಬಂದ್ಲು, ಜಸ್ಟ್ ಪಿಕ್ ಮಾಡ್ಕೊಂಡು ಬಂದ್ವಿ. ಮೇಘಾ ಅಂತೇಳಿ ನನ್ನ ಡಿಗ್ರಿ ಫ್ರೆಂಡ್ ನಾ ಹೇಳಿದ್ದಲ್ಲ. ಸೊ 8 ವರ್ಷ ಆದ್ಮೇಲೆ ಮೀಟ್ ಆಗತ್ತೀವಿ. ಈಗ ಜಸ್ಟ್ ಬಂದಾಳ. ಇನ್ನು ಸ್ವಲ್ಪ ಟೀ ಅದು ಕೂಡ ಮಾಡ್ಕೊಳಕ್ಕೆ ಮೀಟ್ ಮಾಡೋದು. ಎಷ್ಟು ಅವರ್ ತಗೋತ ಅಲ್ಲಿಂದ ಇಲ್ಲಿ? 3.5. 2:30ಗೆ ಬಿಟ್ಟಾಳ. ಇವಾಗ ಟೈಮ್ ನಿಯರ್ಲಿ 6 o'clock ಆಗಕ್ಕೆ ಬಂದೈತಿ. ಫ್ಯಾಕ್ಟ್ರಿ ಟು ಸಿಲ್ಕ್ ಬೋರ್ಡ್, ಅಲ್ಲಿಂದ ಈ ಕಡೆ ಇಷ್ಟ ಆಗೈತಿ. ಈಗ ಬಂದು ರೀಚ್ ಆಗ್ಯಾಳ. ಆಕಿ ಮಾರ್ನಿಂಗ್ ಜಲ್ದಿ ಬಿಟ್ಟಿದ್ಲಂದ್ರೆ ಜಲ್ದಿ ಬರ್ತಿದ್ಲು, ಮಧ್ಯಾಹ್ನ ಲೇಟಾಗಿ ಬಿಟ್ಟಾಳ. ಹಿಂಗಾಗಿ ಈಗ ಬಂದು ರೀಚ್ ಆಗ್ಯಾಳ. ಸೊ ಇನ್ನು ಸ್ವಲ್ಪ ಟೀ ಅದು ಕುಡ್ದು ಆಮೇಲೆ ನೋಡೋಣ. ಸ್ಪೆಷಲ್ ಟೀ ಮಾಡೋದು. ಸ್ಪೆಷಲ್ ಇಲ್ಲ, ನಾರ್ಮಲ್ ಟೀ. ಬಟ್ ನಂಗೋಸ್ಕರ ಸ್ಪೆಷಲ್. ಸೊ ಇನ್ನು 10 ವರ್ಷದ ಏನು 3 ವರ್ಷ 3 ವರ್ಷ ಡಿಗ್ರಿ ಮಾಡಿದ್ 30 ವರ್ಷ ತನಕ ಮಾತಾಡ್ದೆ ಅದೇ. ಅದೇ ಸಿ ಛೋಟಾ ಕಪ್ಪಲ್ಲಿ ಟೀ. ನಂದದು ಅದೇ ಅದು ಜಾಸ್ತಿ ಕುಡಿಯಲ್ಲ ಏನು? ನಾ ಚಾಣ ಕುಡಿಯಂಗಿಲ್ಲ, ಸುಮ್ಮನೆ ಬಂದೈತೆ ಮಾಡೋದು ಲಿಟ್ರಲಿ. ನಿಮಗೂ ಕೊಡು ಅಮಿಚ್. ಸುಷ್ಮಾ ಬ್ಲಾಗ್ಸ್ನ ನಾನು ಕಂಪ್ಲೀಟ್ ಕಬ್ಜಾ ಮಾಡಿಬಿಟ್ಟಿದ್ದೀನಿ. ಸೊ ಇವ್ರ ಅಪಾರ್ಟ್ಮೆಂಟಲ್ಲಿ, ಐ ಮೀನ್ ಲೋಕಲ್ ಬ್ಯಾಕ್ ಸೈಡಾ ಬರಿಸೋನ. ಸೊ ಇವ್ರ ಅಪಾರ್ಟ್ಮೆಂಟಲ್ಲಿ ಇವ್ರ ಅಪಾರ್ಟ್ಮೆಂಟಲ್ಲೇ ಮೋಮೋಸ್ ಸಿಗುತ್ತೆ. ವಿ ಆರ್ ಟ್ರೈಯಿಂಗ್ ಮೋಮೋಸ್. ಲೆಟ್ ಅಸ್ ಟ್ರೈ ವೆಜ್ ಮೋಮೋಸ್. ಯಾವುದು ನಾನ್ ವೆಜ್ ಬೇಕಾ? So finally we have ordered momos in the same apartment. ಹೇಳೆ ನಿಮ್ಮ ಅಪಾರ್ಟ್ಮೆಂಟ್ ಬಗ್ಗೆ. ಸೊ ಅಪಾರ್ಟ್ಮೆಂಟ್ ಒಳಗೆ ಹೌಸ್ ವೈಫ್ಗಳು ಹೆಂಗೆಲ್ಲ ಅವ್ರ ಮನೆ ಒಳಗಿದ್ದ ಹೆಂಗೆ ಕೆಲಸ ಮಾಡ್ತಾರ ಅನ್ನೋದು ನೋಡ್ಬೇಕು ನಾವು. ಇಲ್ಲೊಬ್ರು ಮೋಮೋಸ್ ಮಾಡತ್ತಾರ, ಅಲ್ಲಿ ಮುಂದೊಬ್ರು ಹಾಲ ಮೊಸರ ಕಡ್ ಈ ಥರ ಎಲ್ಲ ಮಾಡ್ತಾರೆ. ಸೊ ಮನೆ ಒಳಗೆ ಹೌಸ್ ವೈಫ್ಸ್ಗಳಿದ್ರು ಏನೇನು ಸ್ಮಾಲ್ ಬಿಸ್ನೆಸ್ಗಳು ಸ್ಟಾರ್ಟ್ ಮಾಡ್ಕೊಂಡ್ರೆ ನಾವು ಏನೇನು ಮಾಡ್ಬೋದು ಅಂಥೇಳಿ ಇಲ್ಲಿ ನೋಡಿ ಕಲಿಬೇಕು. ನೀನು ಒಂದು ಸ್ಟಾರ್ಟಪ್ ಮಾಡ್ಬಿಡು ಬಿಸ್ನೆಸ್. ಜಸ್ಟ್ ಟೇಸ್ಟ್ ಮಾಡು. ಕುಕ್ಕಿ ಮನೆಗೆ ಬಂದಿದ್ದು ನಂಗೆ ಹೂ ಕೊಟ್ಟೋಳೆ. ಏನೇನು ಮನೆಗೆ ಬಂದಿದ್ದು ಫ್ರೀ ಹೂ ಕೊಟ್ಟೋಳೆ ಅಂದೆ. ಬಿಟ್ಟಿರೋ ಹೂ ಪೂರ್ತಿಲ್ಲ ತರಿದ್ರೆ
ಮಾತಾಡ್ತಾವೆ. ಬಸ್ಸಲ್ಲೆಲ್ಲ ಕನ್ನಡ ಮಾತಾಡಿದ್ರೆ ಖುಷಿ ಆಗ್ಬಿಟ್ಟಿತ್ತು. ಫುಲ್ ಮಳೆ ಬರತೈತಿ, ಎಲ್ಲೂ ಅಡ್ಡಾಡಕ್ಕೂ ಆಗತ್ತಿಲ್ಲ, ಏನೂ ಇಲ್ಲ. ಸೊ ಒಂದು ಕಡೆ ಬಂದು ಸೊ ಮೇಘಿ ಬಂದಾಳ, ಹೆಸರು ಮೇಘನಾ ಅಂತೈತಿ. ಆ ಕಡೆಯಿಂದ ಮಳಿ ತಗೊಂಬಂದಾಳ. ಕರೆಕ್ಟ್. ಸೊ ಫುಲ್ ಮಳಿ ಬರತೈತಿ. ಹಿಂಗ ಸ್ವಲ್ಪ ಅಡ್ಡಾಡ್ಬೇಕಂತಂದು ಹೊರಗೆ ಬಂದಿದ್ವಿ. ಕರೆ ಮಳಿ ಭಾಳ ಬರತೈತಿ. ಸಾಂಗ್ ಹಾಡೋದು. ಯಾವ ಸಾಂಗ್ ಅಲ್ಲಿ ನನ್ನ ಹೆಸರದೇ ಹಾಡು. ಸೊ ಮಳಿ ಫುಲ್ ಬರತೈತಿ, ಮಳಿ ಒಳಗೆ ಅಡ್ಡಾಡತ್ತೀವಿ. ಸೊ ಕ್ಲೈಮೇಟ್ ಎಲ್ಲ ಮಸ್ತ್ ಐತಿ. ಮಳೆಯಲ್ಲಿ ಜೊತೆಯಲ್ಲಿ ಸಚಿನ್ ಆ್ಯಂಡ್ ಸುಷ್ಮಾ ಹೆಂಡತಿನ ಫುಲ್ ಹೈಜಾಕ್ ಮಾಡ್ಬಿಟ್ಟಿದೆ. ಸೊ ಆಸ್ ಯು ಕ್ಯಾನ್ ಸಿ ಗೈಸ್, ಮಳೆ ಜಾಸ್ತಿ ಅಂದ್ರೆ ಜಾಸ್ತಿ ಬರತೈತಿ. ಮಳೆ ಜಾಸ್ತಿ ಬರತೈತಿ. ಈಗೀಗಾರ ಫುಲ್ ಖುಷಿ ಆಗತೈತಿ. ನಮಗಾರ ಮಳೆಗೆ ಅಡ್ಡಾಡಕ್ಕೆ ಆಗತ್ತಿಲ್ಲ. ನನ್ನ ಫೇವ್ರೆಟ್ ಪ್ಲೇಸ್ ಇದೆ ಆ್ಯಕ್ಚುಲಿ. ಲಿಟ್ರಲಿ ನೀನು ನನ್ನ ಯಾವ ಇದ್ರ ಮೇಲೆ ಟ್ರಸ್ಟ್ ಮಾಡ್ಕೊಂಡು ಹೋಗ್ತೀಯ ನಿಂಗೆ ಗೊತ್ತು. Hello, so welcome to Sushma Vlogs again. She's cooking me egg biryani. Not only for me. ದಿನ ಅವ್ರ ಎಗ್ ಬಿರಿಯಾನಿ ತಿನ್ನೋದು. ಡೌ ಮಾಡ್ತಾಳೆ ನನಗೋಸ್ಕರ ಮಾಡ್ತಿದ್ದೀನಿ. ಬಟ್ ಸ್ಪೆಷಲ್ ಆ್ಯಕ್ಚುಲಿ ಇದಕ್ಕಿಂತ ಮಧ್ಯಾಹ್ನ ಮಾಡಿದ್ದ ಪನ್ನೀರ್ ಬಿರಿಯಾನಿ. ರಿಚ್ ಪೀಪಲ್. ಅದಕ್ಕೆ ಈಗ ಇದು ಬಾಯ್ಲ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಐಫೋನಲ್ಲ, ನೀ ಅದನ್ನು ಹೊಳಿಸ್ಬೋದು. ಸಿ ನಮ್ಮ ಐಫೋನ್ ಅವ್ರು ನಾವು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡೋಕ್ಕಾಗಲ್ಲ ಅನ್ನೋದೊಂದು ವಿಷಯನ ಪದೇ ಪದೇ ಹೇಳ್ತಿದೆ. ಆ್ಯಂಡ್ರಾಯ್ಡಲ್ಲಿ ನಾವು ಹಿಂದ್ಗಡೆ ಅಂತ. ಸಿ ಗೈಸ್, ಬಾಯ್ಲಿಂಗ್ ದ ಎಗ್ಸ್. ಸಿಗ್ತೀವಿ ನೆಕ್ಸ್ಟ್. ಸರಿಗಮಪ್ಪ ಇವಳೇ ಹೋಗ್ತಿರೋದು. ಪ್ಲೀಸ್ ಸಿಂಗ್. ಡೆಡಿಕೇಟ್ ಅ ಸಾಂಗ್ ಟು ಸಚಿನ್. ನಮ್ಮ ಮೊದಲನೇ ಭೇಟಿಗೆ ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ ಅಂತ ಕರೆದೋನು ನೀನೇ. ನೀನು ನೋಡೋ ಆಸೆ ಬಾ ಬೇಗನೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು. ಹಲೋ ಗಾಯ್ಸ್, ಇದಕ್ಕೇನಂತ ಎಗ್, ಬಾಯ್ಲ್ಡ್ ಎಗ್. ಹಾಂ, ಮುಂದೆ BSc ಇದ್ದಾಗ ವರ್ಸ್ಟ್ ಮಾತಾಡ್ತಿದ್ದಂದ್ರೆ ಇವಳೆ. ಕೆಟ್ಟ ಶಬ್ದ ಎಲ್ಲ ಬೈತಿದ್ದಿದ್ದು ಇವಳೆ. ನಾನು ಏನು ಓನ್ಲಿ ಎಷ್ಟು ಮಾತಾಡ್ತೀನಿ ಅಂತಿದ್ದೆ. ನಾನು ಓದಿದ್ದು ಶ್ರೀ ಸತ್ಯ ಸಾಯಿ ಸ್ಕೂಲ್. ಓಂ ಸಾಯಿರಾಮ್ ಅಂತೆಲ್ಲ ಮಾತಾಡ್ತಿದ್ದೆ. ಇವಳು ಬಾಯ್ ಬಿಟ್ರೆ ಸಂಸ್ಕೃತ, ನಮ್ಮ ನಾರ್ತ್ ಕರ್ನಾಟಕದ. ಉತ್ತರ ಕರ್ನಾಟಕದ ಎಲ್ಲ ಹೋದ್ರೂ ಬೇಸಿಕ್ ಮಾತಿಲ್ಲ, ನಮ್ಗೇನು ಸ್ಟಾರ್ಟ್ ಆಗೋದು. ಸೊ ಅದರಲ್ಲಿ ಹೇಟ್ರೆಟ್ ಇರಲ್ಲ, ಜಸ್ಟ್ ಫಾರ್ ಲವ್ ನಾವು ಆ ಥರ ಮಾತಾಡೋದು ಅಲ್ವಾ? ಎಸ್. ಮೇಡಮು ಎಗ್ ಬಿರಿಯಾನಿ ಮಾಡಿಕೊಡ್ತಿದ್ದಾರೆ ನನಗೆ ಸ್ಪೆಷಲ್ಲಾಗಿ. ಸ್ಪೆಷಲ್ಲಾಗಿ ಐ ಡೋಂಟ್ ನೋ ಹೆಂಗೆ ಮಾಡಿಕೊಡ್ತಾಳೆ. ಫಸ್ಟ್ ಟೈಮ್ ತಿಂತಿರೋದು. ನಮ್ಮ ಮನೆಗೆ ಬಂದಾಗ ಏನೋ ಮಾಡಿದ್ದೆ ಅನ್ಸುತ್ತೆ ನೀನು. ಐ ಡೋಂಟ್ ರಿಮೆಂಬರ್ ಏನಂತ. ನಮ್ಮ 3 ಜನ ಫ್ರೆಂಡ್ಸ್ ಇದ್ವಿ ನಾವು. ಸಿ ಎಸ್ ಬ್ಯಾಕ್ಗ್ರೌಂಡ್ ಅವರು. ನಾನು, ಸುಶಿ,
ಶ್ವೇತಿ. ಸೊ ಎಗ್ ಬಿರಿಯಾನಿಗೆ ಇವಳು ಏನೇನು ತಗೊಂಡಿದ್ದಾಳೆ ಅಂದರೆ ಈರುಳ್ಳಿ, 2 ಮೆಣಸಿನ್ಕಾಯಿ ಕಟ್ ಮಾಡಿದ್ದಾಳೆ, ಕೊತ್ತಂಬರಿ, ಟೊಮ್ಯಾಟೊ, ಕರಿ ಲೀವ್ಸ್. ಸೊ ಇಲ್ಲಿ ಕೋಸಂಬರಿ ಮಾಡಲಿಕ್ಕೆ ಕ್ಯುಕ್ಯುಂಬರ್, ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ ಫುಲ್ ಫೈನಾಗಿ ಚಾಪ್ ಮಾಡಿದ್ದಾಳೆ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲಿಕ್ಕೆ. ಸೊ ಇಲ್ಲಿ ಎಗ್ ಬಾಯ್ಲ್ ಮಾಡಿಬಿಟ್ಟು ಲೈಕ್ ಮಿಡ್ಲ್ ಕಟ್ ಮಾಡಿ ಅದಕ್ಕೆ ಅರಿಶಿನ ಕಟ್. ಸೊ ಇನಿಷಿಯಲಿ ಫಸ್ಟ್ ಸ್ಟೇಜು ಈ ಥರ ಒಂದು ಕಡಾಯಲ್ಲಿ ಫಸ್ಟ್ ಎಗ್ ಬಾಯ್ಲ್ ಮಾಡಿರೋದನ್ನ ಕಟ್ ಮಾಡಿಕೊಂಡು ಅದಕ್ಕೆ ಅರಿಶಿನ, ಸ್ವಲ್ಪ ಖಾರ ಮತ್ತು ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಹಿಂಗೆ ಕರಿಬೇಕು. ದಟ್ ಈಸ್ ಡನ್. ತುಪ್ಪ ಹಾಕಿದ್ದೀನಿ, ಆಮೇಲೆ ಏಲಕ್ಕಿ ಹಾಕಿದ್ದೀನಿ, ಆಮೇಲೆ 2 ಲವಂಗ, ಸ್ವಲ್ಪ ಸೋಪು, ಇವಾಗ ಚಕ್ಕೆ. ಸೊ ಇದೇ ಕಂಟಿನ್ಯೂ ಮಾಡಲಾ? ಸ್ವಲ್ಪ ಎಣ್ಣೆ ಜಸ್ಟ್ ಊಟ ಆಯ್ತು. ಊಟ ಮಾಡಿ ವಾಕಿಂಗ್ ಬಂದೀವಿ ಹೊರಗೆ. ಹೇಗಿತ್ತು ಬಿರಿಯಾನಿ? ಸೊ ಎಗ್ ಬಿರಿಯಾನಿ ಮಾಡಿದ್ವಿ, ಎಲ್ಲರದು ಊಟ ಇತ್ತು. ಜಸ್ಟ್ ವಾಕಿಂಗ್ ಮಾಡ್ಬೇಕಂತೇಳಿ ಹೊರಗೆ ಬಂದೀವಿ. ಸೊ ನೋಡಿ ಯಾರೂ ಇಲ್ಲ, ನಾವು ಅಷ್ಟು. ಮಳೆನೂ ಕಡಿಮೆ ಆಗೈತಿ ಈಗ, ಹೀಗಾಗಿ ಇಲ್ಲೇ ವಾಕ್ ಮಾಡೋದು.